ಸೊ ಸಮಯ ಬಂದು 3:30 ಆಗಕ್ಕೆ ಬಂದಿದೆ. ಏನಕ್ಕೆ ನಿಲ್ಲಿಸಿದ್ದಾರೆ ಇವರೆಲ್ಲ? ಎಂಟ್ರಿ ಮಾಡಬೇಕಾ? ಒಂದು ಗಾಡಿಗೆ ಏನಾದರೂ ದುಡ್ಡು ಕೊಡಬೇಕಾ? ಗೊತ್ತಿಲ್ಲ, ಕೇಳುವ. ಎಂಟ್ರಿ ಮಾಡ್ಬೇಕಂತೆ ಬಾ. ಹಿತೇಶ, ನೀವು ಹೋಗಿ ಎಂಟ್ರಿ ಮಾಡಿ ಬರ್ತೀಯಾ? ಇಲ್ಲ ಇರು, ಹೋಗ್ಬರಲ್ಲ. ಸೊ ಇದು ಹಾಂ ಅಲ್ಲೇ ಇದು ಬಂದ್ಬಿಟ್ಟು ತಮಿಳ್ನಾಡಿಂದ ಎಕ್ಸಿಟ್ ಆಗೋದು ಇದು ಚೆಕ್ ಪೋಸ್ಟು. ಇನ್ನು ಸ್ವಲ್ಪ ಮುಂದೆಗಡೆ ಹೋದರೆ ಮತ್ತೆ ಕೇರಳ ಬಾರ್ಡ್ರ್ ಬರುತ್ತೆ. ಕೇರಳಗೆ ಎಂಟ್ರಿ ಆಗ್ತೀವಿ. ನಾವು ಎಲ್ಲಿಗೆ ಹೋಗ್ತಿರೋದಂದರೆ ಮುನ್ನಾರ್ಗೆ ಹೋಗ್ತಾಯಿದ್ದೀನಿ. ಈಗ ಕಾಣ್ತಾ ಇದೆನಾ, ನಾವು ಇಲ್ಲಿದ್ದೀನಿ. ಈಗ ಇಲ್ಲಿದ್ದೀನಿ. ಇಲ್ಲಿ ಸ್ವಲ್ಪ ದೂರ ಹೋದರೆ ಇಲ್ಲೇ ಬಾರ್ಡ್ರ್ ಕಾಣ್ತಿದೆಯಲ್ಲ, ಡಾಟೆಡ್ ಲೈನ್ ಇದೆ. ಇದು ಮಾತ್ರ ಸಖತ್ತಾಗಿದೆ ರೂಟ್ ಮಾತ್ರ. 2.5 ಇಯರ್ಸ್ ಹಿಂದೆಗಡೆ ಬಂದಿದ್ದೆ. ಅಲ್ಟಿ ಇದೆ ರೂಟ್ ಇದು, ಒಳಗಡೆ ಫಾರೆಸ್ಟ್ ಸಖತ್ತಾಗಿದೆ. ಇದು ಆನಾಮಲೈ ಟೈಗರ್ ರಿಸರ್ವ್ ಇದು ಆ್ಯಕ್ಚುಲಿ. ಒಂದು ಫೋಟೋ ತಗೊಂಡು ನಾನು ಲಾಸ್ಟ್ ಇಯರ್ ತಗೊಂಡಿದ್ದೆ ಇದೆ ನನ್ನ ಹತ್ರ, ನೆನಪಿಗೋಸ್ಕರ. ಇದು ಆ್ಯಕ್ಚುಲಿ ಆನಮಲೈ ಟೈಗರ್ ರಿಸರ್ವ್ ಇದೆಯಲ್ಲ, ಆ್ಯಕ್ಚುಲಿ 2 ಕಡೆಯಿಂದ ಸಿಗುತ್ತೆ ನಮಗೆ. ಈ ಕಡೆಯಿಂದ ಈಗ ಮುನ್ನಾರ್ಗೆ ಹೋಗೋ ಕಡೆಯಿಂದ ಹೋದರೆ ಉದುಮಾಲ್ಪಟ್ಟಿ ಕಡೆಯಿಂದ ಎಂಟ್ರಿ ಆಗೋದಿದು. ಇನ್ನೊಂದು ಈ ಥರನೇ ಸಿಗೋದು ಅಂದರೆ ಎಲ್ಲಪ್ಪ ಅಂದರೆ ನಮಗೆ ವಾಲ್ಪಾರೆಗೆ ಹೋಗುವಾಗ ಪೊಲ್ಲಾಚಿಯಿಂದ ಅಲ್ಲಿ ಕೂಡ ಸಿಗುತ್ತೆ. ಅಣ್ಣ ಇರೋಣ ಯಾಕೆ ಅವಸರಣ ನಿನಗೆ? ಈ ರೂಟ್ ಮಾತ್ರ ಹೇಳ್ತೀನಲ್ಲ, ಸಾಕಾಗಿದೆ ಈ ರೂಟ್ ಮಾತ್ರ, ಚಿಂದಿ ಇದೆ. ಬಟ್ ಏನಂದರೆ ತುಂಬ ಚಿಕ್ಕ ರೋಡ್ ಇದು, ಸಿಂಗಲ್ ರೋಡು. ಲಾಂಗ್ ವೀಕೆಂಡಿಂದ ಬರೋರು ಸುಮಾರು ಟ್ರಾಫಿಕ್ ಇದೆ. ಈಗ ನೋಡಿ ಎಷ್ಟು ಜಸ್ಟ್ 68 ಕಿಲೋಮೀಟ್ರಿಗೆ 2 hours 35 minutes ತೋರಿಸ್ತಾ ಇದೆ ಮುನ್ನಾರ್ಗೆ. ಸಿಕ್ಕಾಬಟ್ಟೆ ಟೈಮ್ ಕನ್ಸ್ಯೂಮ್ ಆಗುತ್ತೆ ಇಲ್ಲಿ. ರೋಡಲ್ಲಿ ಹೆಂಗೆ ಕಳೀತಾ ಇದೆ ಗಾಡಿ, ಅದು XCV300 ಸ್ಮೆಲ್ಲೇ ಬರ್ತಾ ಇದೆ. ಯಾಕಣ ಅವನಿಗೆ ಏರ್ಸಕ್ಕೆ ಬರ್ತಿಲ್ಲ ಅನಿಸುತ್ತೆ. ಇದು ಆ್ಯಕ್ಚುಲಿ ಮಾನ್ಸೂನಲ್ಲಿ ಬಂದಾಗ ಇನ್ನೂ ಸೂಪರಾಗಿ ಕಾಣುತ್ತೆ ಇದು. ಬಟ್ ಏನಂದರೆ ಸಿಕ್ಕಾಪಟ್ಟೆ ಮಳೆ ಇದ್ದರೆ ಇದೆಲ್ಲ ಚೆನ್ನಾಗಿ ಕ್ಯಾಪ್ಚರ್ ಮಾಡೋಕ್ಕಾಗಲ್ಲ. ಸೊ ದಿಸ್ ಇಸ್ ಬೆಸ್ಟ್ ಟೈಮು ಈ ವಿಂಟರಲ್ಲಿ ಹೇಳ್ಬೇಕಂದ್ರೆ. ಇದು ಕಂಪ್ಲೀಟ್ ಫಾರೆಸ್ಟ್ ಇದು. ಈ ರೋಡಲ್ಲಿ ಕಾರ್ ತೊಗೊಂಬಂದ್ರೆ ಹಿಂಸೆ. ಆ್ಯಕ್ಚುಲಿ ಇವ್ರು ಯಾವ ರೂಟಿಂದ ಬರಬೇಕು ಅಂದರೆ ಸುಮ್ಮನೆ ಆ ದಿಂಡ್ಗಲ್ ಕಡೆಯಿಂದ ಹತ್ತಕ್ಕೆ ಈಸಿ. ಇವ್ರಿಗೆ ಒಂದೇ ಒಂದು ಗಾರ್ಡ್ ಸೆಕ್ಷನ್ ಬರುತ್ತೆ ಮುನ್ನಾರ್ಗೆ ಹೋಗ್ಲಿಕ್ಕೆ. ಆ ಕಡೆ ಬಂದರೆ ಇವ್ರಿಗೆ ಈಸಿ. ಈ ರೂಟ್ ತೊಗೊಂಡ್ರೆ ಹಿಂಗೆ ಹೋಗೋಕ್ಕಾಗಲ್ಲ ಸ್ಪೀಡಾಗಿ. ಇಲ್ಲಿ ಮೈ ಮೇಲೆ ಬರ್ತಾರೆ. ರೋಡ್ಗೂ ಅದಕ್ಕೂ ತುಂಬ ಗ್ಯಾಪ್ ಇದೆ. ನಾನು ಆ್ಯಕ್ಚುಲಿ ಇಲ್ಲಿ ಮಾರ್ಚಲ್ಲಿ ಬಂದಿದ್ದೆ, 2022 ಅನ್ಕೊತೀನಿ. ಹೋಗಿ ಅವಾಗ ಬಂದಾಗ ಪೀಕ್ ಸಮ್ಮರಲ್ಲಿ ಇತ್ತು. ಮುನ್ನಾರಿಗೆ ಬಂದಿದ್ದೆ. ಓ ಗುರು, ಅವ್ರು ಬಾಯಿಗೆ ಬರ್ಸ್ತಾರೆ ಗುರು. ಈ ಕಡೆ ಇಳಿಸೋಣ ಅಂತಂದರೆ ರೋಡ್ಗೂ ಅದಕ್ಕೂ ಸಿಕ್ಕಾಬಿಟ್ಟೆ ಗ್ಯಾಪ್ ಇದೆ, ಸ್ಕಿಡ್ ಆಗ್ಬಿಡುತ್ತೆ ಗಾಡಿ. ಓ ತಾರು, ಓ ಟ್ರಯಾಂಪ್, ಯಾಕಪ್ಪ ಅಷ್ಟು ಉತ್ತರ? ಕರ್ನಾಟಕದಾನೆ.
ನೀನೇ ಚಾಲೆಂಜ್ ಮಾಡ್ಕೊಂಡು ಹೋಗು ಆರಾಮಾಗಿ, ಯಾಕೆ ಬುರ್ರ ಅಂತ ಹೋಗ್ತೀಯಾ? ಇಲ್ಲೆಲ್ಲ ಗಾಡಿಗಳು ನಿಂತಿದ್ದಾವೆ. ಕೇರಳ ಚೆಕ್ ಪೋಸ್ಟ್ ಬಂತು. ಚೆಕಿಂಗ್ ಕೇರಳ ಬಾರ್ಡರ್ ಚೆಕಿಂಗ್. ಎಷ್ಟೊಂದು ವೆಹಿಕಲ್ಸ್ ಇದಾವಲ್ಲ ಗುರು, ತೊಂದರೆ ಇಲ್ಲ. ಎಳ್ಕೊಳಕ್ಕೆ ಹೋದೆ, ಅವನು ಎಳ್ಕೊಂಬಿಟ್ಟ. ಈ ಕಡೆ ಬರೋಣ ಅಂತ ಅಂದ್ಕೊಂಡೆ, ಅಷ್ಟೊತ್ತಿಗೆ ಎಳ್ಕೊಂಬಿಟ್ಟ ಕಾರ್ನ. ಎಷ್ಟು ಗಾಡಿಗಳಿದಾವೆ ನೋಡು ಗುರು. KMH ಆಬ್ವಿಯಸ್ಲಿ TN ಇದೇ ಇರುತ್ತೆ. ತಮಿಳ್ನಾಡಲ್ಲಿದ್ದೀವಿ. ಇದೆಲ್ಲ ನ್ಯೂ ಇಯರ್ ಎಫೆಕ್ಟು, ಕ್ರಿಸ್ಮಸ್ ನ್ಯೂ ಇಯರ್. ಯಾಕಂದರೆ ಕಂಟಿನ್ಯೂಸ್ ರಜೆಗಳು ಇದಾವಲ್ಲ ಅದಕ್ಕೆ. ಓಹೋ ಏನು ಗುರು ಇದು, ಎಷ್ಟುದ್ದ ಲೈನು? ಏನ ಗುರು, ಸೈಡ್ಗೆ ಹಾಕೋರಪ್ಪ ಕಾರ್ನ. ಆ ಕಡೆ ಬರೋರು ಹೆಂಗೆ ಬರ್ಬೇಕು? ಬಾ ಓಹೋ, ಫುಲ್ ಟ್ರಾಫಿಕ್ ಜಾಮ್ ಗುರು. ಜಗಳ ಆಡ್ತವ್ರೆ. ಹಾಂ, ಏನು ಅಂತಾರಪ್ಪ? ಗುರು ಇದಕ್ಕೆ ಗುರು, ಈ ಕಂಟಿನ್ಯೂಸ್ ರಜೆ ಇದ್ದ ಬರಲೇಬಾರ್ದು ಇಲ್ಲಿ. ಅದೇ ಸಾಲಿ ಈ ಕಡೆ ಎಲ್ಲ ನೋಡಿಲ್ಲಿ, ಪೀಸ್ಫುಲ್ ರೋಡ್. ಆ್ಯಕ್ಚುಲಿ ಇದು ತುಂಬ ಪೀಸ್ಫುಲ್ ರೋಡು ಹೇಳ್ಬೇಕಂದ್ರೆ. ಅಯ್ಯೋ ಪಾಪ, ಹಚ್ಚಕ್ಕೆ ಹೋದ, ಜಾಮ್ ಆಗೈತೆ ಅಂತೇಳಿ. ನೋಡು ಗುರು, ವೀಕೆಂಡ್ ಎಫೆಕ್ಟ್ ಹೆಂಗಿದೆ. ಸಾಲು ರಜೆಗಳ ಎಫೆಕ್ಟ್. ಟೂ ವೀಲರ್ ಹೋಗೋದಕ್ಕೂ ಜಾಗ ಇಲ್ಲ. ನಮ್ಮದು ಬೈಕ್ ಇದೊಂದು ಅಡ್ವಾಂಟೇಜು. ಇಲ್ಲಿ ನೋಡಿ, ಇಲ್ಲಿ ಜೇನು ಹೆಂಗೆ ತಗೊಂಡು ಹೊಂಟವ್ರೆ. ಶೆಕೆ ಆಗ್ತೈತೆ ಗುರು. ಈ ಘಾಟ್ ಸೆಕ್ಷನಲ್ಲಿ ಎಲ್ಲ ಬಂದ್ಬಿಟ್ಟು ಈ ಥರ ಎಲ್ಲ ನಿಂತ್ಕೋಬೇಕು ಅಂದರೆ ಭಾಳ ಹಿಂಸೆ ಆಗುತ್ತೆ ಗುರು. ಪೀಸಾಗಿ ಹೋಗೋಣ, ಆರಾಮಾಗಿ ಓಡಾಡೋಣ ಅಂತ ಬಂದರೆ ಇರೋ ಇವನು ಅಜ್ಜನ ಪಾರಾಗ್ಬಿಟ್ಟ. ಆ ಕಡೆ ಕಲ್ಲಿದೆ ಅಂತೇಳಿ ಈ ಕಡೆ ಬಂದ್ಬಿಟ್ಟಿವನು ಲಾರಿಯನ್ನು. ಅಣ್ಣ ಆಯ್ನಾ ಹಾಫ್ ಕಿಲೋಮೀಟರ್. ಹಾಂ, ಹಿಂಗ 5 கிலோமீட்டர். நாங்கள் வந்து ஒரு 3 கிலோமீட்டர் வந்திருக்கோம். 1 ஹவர் வந்திருக்கோம். 1 ஹவர் இன்ச்சு பை இன்ச்சா வண்டி வர்ற வண்டிலாம் வரும்ல. எங்கள் செக் போஸ்ட்டு முன்னாடிலேருந்து டிராஃபிக் இருக்குது. அப்படியா? இங்கே போகணும், முன்னாள் போல. அவ்வளோதான். வேறு ரூட்டு இருந்தால் பாருங்க. வேறு யாவது கிடைக்காது, வேறு ಇಲ್ಲ. ಹಾಂ, ಇದೇ ರೂಟು. ಎಫೆಕ್ಟ್, ವೀಕೆಂಡ್ ಎಫೆಕ್ಟ್. ಇಲ್ಲಿವರೆಗೂ ಇದಾಗಿದೆ. ಹೆಚ್ಚು ಕಡಿಮೆ ಒಂದು ಅರ್ಧ ಕಿಲೋಮೀಟ್ರ್ ಇದೆ. ಹಾಂ, ಈ ಕಡೆ ಎಷ್ಟಿದೆ? ಈ ಕಡೆ ನಿಮ್ಮ ಗಾಡಿ ಹೋಗ್ತದೆ ಹೋಗ್ರಿ, ಏನು ಸಮಸ್ಯೆ ಇಲ್ಲ, ಸುತ್ಕೊಂಡು ಹೋಗ್ಬಿಡ್ರಿ. ಜಾಗ ಬಿಟ್ಟರೆ ಹೋಗ್ತೀವಿ. ಫಾರೆಸ್ಟ್ ಐತಲ್ಲ, ಹಾಂ, ಅಲ್ಲಿವರೆಗೂ ಐತಾ? 5 ಕಿಲೋಮೀಟ್ರಾ? ನಮ್ಗೇನು ಅಭ್ಯಾಸ ಆಗೈತೆ ಬಿಡ್ರಿ ಟ್ರಾಫಿಕ್ನ ನಿಂತ್ಕೊಳ್ಳೋದೇನು ಬೆಂಗಳೂರಿನವ್ರಿಗೆ. ಗುರು ಇವನು ಯಾರೋ ಒಬ್ಬನ 10 ಕಿಲೋಮೀಟ್ರ್ ಐತಿ ಅಂತಾನ ಗುರು. ಟ್ರಾಫಿಕ್ಕು ಎಷ್ಟು ದೂರ ಐತೆ, ಯಾರು ಕರೆಕ್ಟಾಗಿ ಒಬ್ಬನ 5 ಅಂದ,
ಇವನು ಹತ್ತು ಅಂತವನೇ. ಅಂದ್ಕೊಂಡೆ ಗುರು ನಾನು ಈ ಕಡೆ ಬರುವಾಗ ಟ್ರಾಫಿಕ್ ಇರುತ್ತೇನೋ ಅಂತ. ಚಿಕ್ಕ ರೋಡು, ಎಷ್ಟೊಂದು ಜನ ಅನ್ಎಕ್ಸ್ಪೀರಿಯನ್ಸ್ಡ್ ಕಾರ್ ತೊಗೊಂಡು ಬರೋರು ಇರ್ತಾರೆ. ಲೋ ಗ್ರೌಂಡ್ ಕ್ಲಿಯರೆನ್ಸ್ ಇರೋ ಗಾಡಿಗಳು. ಶಿಟ್ ಮ್ಯಾನ್. ನೋಡಿ ಬ್ಲೂನೇ ತೋರಿಸ್ತಾ ಇದ್ದೆ ಗುರು, ರೆಡ್ಡೇ ತೋರಿಸ್ತಿಲ್ಲ ಇದು ಟ್ರಾಫಿಕ್ಕು. ಹಿಂಗಾಗಿದ್ದೆ ಅಂದರೆ ನಾನು ಬೇರೆ ರೂಟೇ ಬಂದ್ಬಿಡ್ತೀನಲ್ಲ. ಯಾವ ರೂಟು? ದಿಂಡ್ಗಲ್ ಮೇಲಿಂದ ಬಂದ್ಬಿಡೋದಿತ್ತು. ಸ್ವಿಚ್ ಆಫ್ ಮಾಡೋಣ ಗೊಬ್ಬರ. ಅಲ್ಲಿ ನೋಡಲ್ಲಿ ಬೆಂಕಿ ಎತ್ಕೊಂಡ್ಬಿಟ್ಟಿದೆ ಕಾರ್. ಅಣ್ಣ ಹಿಂದೆ ಹೋಗೋಣ. ಹೋಗ್ಬಿಡಿಮಾ ನಾ ಟೂ ವೀಲರ್ ಪೋಣ. ಇದು ಗುರು ನನಗೆ ಅರ್ಕ ಬರ್ಕ ತಮಿಳಲ್ಲೇ ಮಾತಾಡ್ತಿದ್ದೇನೆ ಗುರು. ಇಲ್ಲಿ ನೋಡಿಲ್ಲಿ ಇದನ್ನು ಕೆಟ್ಟೈತೆ ಕಾರು. ಕ್ಲಚ್ ಒತ್ತುತ್ತಾರ ಅದಕ್ಕೆ. ಇಲ್ಲಿ ನೋಡಿಲ್ಲಿ ಬೆಂಕಿ ಎತ್ಕೊಂಡಿದೆ ಕಾರ್ಗೆ ಮುಂದೆ. ಅಣ್ಣ ಸೈಡ್ ಬಿಡೋಣ. ಏನಾಯ್ತು ಬ್ರೋ? ಹೆಲ್ಪ್ ಮೀ, ಹೆಲ್ಪ್. ಹಾಂ ತಲ್ಲಮ್ಮ. ಅಲ್ಲಲ್ಲ ಈ ಪಿನ್ನಾಡಿ. ಹಾಂ ಬ್ಯಾಕ್. ಹಾಂ ಥ್ಯಾಂಕ್ಸ್. ಹಾಂ ಓಕೆ. It got breakdown, so he came to repair it. What happened, man? Clutch. Yeah. Is that yours? No. MG Hector-ಆ? ಇಲ್ಲೊಂದು ಗಾಡಿ ಕೆಟ್ಟು ನಿಂತಿದೆ, ಅಲ್ಲೊಂದು ಗಾಡಿ ಕೆಟ್ಟು ನಿಂತಿದೆ ಫ್ಯಾಮಿಲಿದು. ಗುರು ಪಿಕ್ಚರ್ ಬಿಡ್ತಾಯಿದ್ದೆ ಗುರು. ಮುನ್ನಾರ್ಗೆ ಹೋಗೋದು. ಹೌದು ತರ್ಕೆ. ಅಯ್ಯಪ್ಪ, ಕ್ಲಚ್ ಒತ್ತಿ 2 ಗಾಡಿ ಬ್ರೇಕ್ ಡೌನ್. ನಾನು ಅಲ್ಲಿಗೆ ಕಾರ್ ಸುಟ್ಟಿರೋ ನೋಡ್ಕೊಂಬರೋ ಅಂದ್ರೂ ಇಲ್ಲೇ ಅದ ನೋಡಿ ಅವ್ರು 2 ವೀಲರ್ನವ್ರು. ಮೋಯೆ ಅವರು ಬರಬೇಡ್ರಿ ಗುರು ಮುನ್ನಾರ್ ಕಡೆಗೆ. ಲಾಂಗ್ ವೀಕೆಂಡ್ ಇದ್ರೆ ಮೊದಲು ಬರಬೇಡ್ರಿ. ಯಾರೋ ಒಬ್ಬ ಫ್ರಸ್ಟ್ರೇಟ್ ಆಗ್ಬಿಟ್ಟು ನನಗೆ ಹೇಳ್ತಾನೆ, ಸೈಡ್ ಹೋಗು, ಮುಂದೆ ಹೋಗಂತ. ಕಾರ್ ಐತೆ, ಎಲ್ಲಿ ಹೋಗ್ಬೇಕು? ಪೋಣ போக முடியாது. ಸಖತ್ತಾಗಿದೆ ನೋಡಿದ್ರು ಬೆಟ್ಟ. ಇದು ಎಂಜನ್ನೇ ಮಾಡೋಕ್ಕಾಗ್ತಿಲ್ಲ. ಮೋಯೆ ಅಣ್ಣ ಸೈಡ್ಗೆ ಕೇಳೋಣ. ನೀ ಯಾಕೆ ಗೊತ್ತಾ, ಇನ್ನೂ ಒಂದು ಅರ್ಧ ಗಂಟೆ ಮೇಲಲ್ಲ, 1 ತಾಸು ಆಗತಿ. ಹಿಂಗೆ ಹೋಗ್ಬೇಕು, ಎಲ್ಲ ಜಾಮ್ ಆಗೈತಿ. ಹಾಂ, ಎಂಥದ್ದು ಏನಿಲ್ಲ, ಗಾಡಿಗಳು ಜಾಸ್ತಿ ಇರೋದನ್ನ ಜಾಮ್ ಆಗಿದೆ. ಹಿಂಗೆ ಮತ್ತೆ ಹಿಂಗೆ ಹೋಗ್ಬೇಡ್ರಿ, ಮತ್ತೆ ಸಿಕ್ಕಾಕೊಂತೀರಿ. ಇಲ್ಲೇ ಇರ್ರಿ ಇದೇ ಲೈನಲ್ಲಿ. ಹಾಂ, 1 ಗಂಟೆ
ಗುರು ಎಷ್ಟು ದೂರ ಇದೆ ಗುರು ಇದು, ಮುಗಿತಾನೆ ಇಲ್ಲಲ್ಲ. ಹಾಂ ಹಾಂ ಹಾಂ, ಮುಗಿತಾ ಇಲ್ಲ ಅಂತ ತಕ್ಷಣ ಮುಗೀತು ಗುರು, ಲಕ್ಕಿಲಿ. ಸೊ ಇವತ್ತಿಂದ ಲೆಸನ್ ಲರ್ನ್ಟ್ ಏನಂದರೆ, ಲಾಂಗ್ ವೀಕೆಂಡ್ ಇದ್ದಾಗ ಟೂರಿಸ್ಟ್ ಜಾಗಗಳಿಗೆ ಬರಲೇಬಾರ್ದು ಅಂತ ಗೊತ್ತಾಯಿತು. ಸೊ ಯಾವತ್ತೂ ಬಂದಿರಲಿಲ್ಲ, ಇದೇ ಫಾರ್ ದ ಫಸ್ಟ್ ಟೈಮ್ ನಾನು ಈ ಥರ ಬಂದಿದ್ದು ಲಾಂಗ್ ವೀಕೆಂಡ್ ಇರೋ ಟೈಮಲ್ಲಿ. ಸೊ ಎಕ್ಸ್ಪೀರಿಯನ್ಸ್ಡ್ ಟ್ರಾಫಿಕ್ ಜಾಮ್. ಸೊ ಓಕೆ, ಏನು ಮಾಡೋಕ್ಕಾಗಲ್ಲ, ಕೆಲವೊಂದು ಟೈಮಲ್ಲಿ ಆಗುತ್ತೆ ಹಂಗೆ.